ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಟ್ರಾವೆಲ್ ಬ್ಲಾಗು. ಎಲ್ಲಿಗೆ ಅಂತಂದರೆ ಮಂತ್ರಾಲಯಕ್ಕೆ. ನಾನು, ಅಮ್ಮ, ಅಕ್ಕ, ಬಾವ, ಅಕ್ಕನ ಮಗ, ಸೊ ಫ್ಯಾಮಿಲಿ ಅಂದ್ಕೊಂಡಿದ್ರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಸೊ ಹಾಗಾಗಿ ಲಾಸ್ಟ್ ವೀಕೇ ಪ್ಲ್ಯಾನ್ ಆಗಿತ್ತು. ಸೊ ಇವತ್ತು ಹೊರಡ್ತಿದ್ದೀವಿ. ಇವಾಗ ಸೀದಾ ನಮ್ಮ ಅಕ್ಕನ ಮನೆಗೆ ಹೋಗಿ ಅವ್ರನ್ನ ಪಿಕ್ ಮಾಡಿ ಆಮೇಲೆ ಅಲ್ಲಿಂದ ಮಂತ್ರಾಲಯ ಹೋಗೋದೇನೋ ಪ್ಲ್ಯಾನ್ ಮಾಡಿದ್ವಿ. ನಿನ್ನೆ ಮಧ್ಯಾಹ್ನದ ತನಕ ಫುಲ್ಲು ಖುಷಿಯಾಗಿದ್ದೆ ಹೋಗ್ತಿದ್ದೀವಿ ಅಂತ. ನಿನ್ನೆ ಮಧ್ಯಾಹ್ನ ಆಫೀಸಲ್ಲಿದ್ದಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು, ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ, ಹಾರ್ಟ್ ಅಟ್ಯಾಕಿಂದ ಅಂತ. ಅವಾಗಿಂದ ಫುಲ್ಲು ಮೂಡ್ ಆಫ್, ಹೋಗೋದು ಬೇಡವೋ ಅಂತ. ಬೆಳಗಿನ ಜಾವ ಹೋಗಬೇಕಿತ್ತು. ಸೊ ಫೈನಲಿ ಆಮೇಲೆ ಇಲ್ಲ, ಹೋಗೋಣ, ಏನು ಮಾಡೋಕ್ಕಾಗಲ್ಲ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್. ಸೊ ಈ ಬ್ಲಾಗು ಪುನೀತ್ ರಾಜ್ಕುಮಾರ್ಗೆ ಡೆಡಿಕೇಟೆಡ್. ನಮಗೆಲ್ಲ ಗೊತ್ತು ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ಸ್ವಾಮಿ ಗುರುಜಿಗೆ ಎಷ್ಟೋ ದೊಡ್ಡ ಭಕ್ತರು ಅಂತ. ನೀವು ಯಾವುದೇ ಸಾಂಗ್ ಕೇಳಿ ರಾಘವೇಂದ್ರ ಸ್ವಾಮಿದು, ಅದರಲ್ಲಿ ಹೆಚ್ಚು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋ ಸಾಂಗ್ಸೇ ಇರುತ್ತೆ, ಅವ್ರ ವಾಯ್ಸಲ್ಲೇ ಇರೋವಂಥ ಸಾಂಗ್ಸು. ಸೊ ಕೇಳಿದಾಗ ಈಗಲೂ ನಾವು ಕೇಳ್ತಾ ಹೋಗ್ತಾ ಇದ್ವಿ, ಕೇಳಿದಾಗೆಲ್ಲ ಬೇಜಾರಾಗುತ್ತೆ, ಬಟ್ ಏನು ಮಾಡೋದು. ಎನಿವೇಸ್, ರೆಸ್ಟ್ ಇನ್ ಪೀಸ್ ಅಂತ ಹೇಳ್ಬೋದು ಅಷ್ಟೇ. ಡೆಫಿನೆಟ್ಲಿ ಗ್ರೇಟ್ ಲಾಸ್. ಸಿಗೋಣ ಆಗಿದೆ. ತುಂಬ ಜಾಸ್ತಿ ಮಾತಾಡಿ ಬೋರ್ ಮಾಡೋದು ಬೇಡ ಬಗ್ಗೆ. ಆಲ್ರೆಡಿ ಬೇಜಾರಾಗಿದೆ, ಇನ್ನೂ ಹೆಚ್ಚು ಮಾತಾಡಿ ಬೋರ್ ಮಾಡೋದಿಲ್ಲ. ಸೊ ಮಂತ್ರಾಲಯ ದರ್ಶನ ಮಾಡಿಸೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಎಷ್ಟಾಗುತ್ತೋ ಅಷ್ಟು. ಪ್ಲ್ಯಾನ್ ಇದೆ, ನವಬೃಂದಾವನಕ್ಕೂ ಹೋಗೋ ಪ್ಲ್ಯಾನ್ ಇದೆ. ನೋಡೋಣ, ನಮಗೆ ಟೈಮ್ ಆದರೆ ಅಲ್ಲಿಗೂ ಹೋಗಿ ಬರ್ತೀವಿ. ಅದ್ರದ್ದು ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಜಾಗ ನನಗಂತೂ ಇಷ್ಟ ಆಯಿತು, ನೋಡೋಣ ಹೇಗಿರುತ್ತೆ. ಹೋಗೋಕ್ಕಾಗುತ್ತೋ ಇಲ್ವೋ ಡೌಟ್ ಇದೆ, ಬಟ್ ಹೋಗೋಕ್ಕಂತೂ ಟ್ರೈ ಮಾಡ್ತೀವಿ. ಈಗ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಗ್ಬೋದು. ಬಟ್ ಮಂತ್ರಾಲಯ, ನವಬೃಂದಾವನ ಇದೆರಡು ಪ್ಲ್ಯಾನ್ ಇದೆ. ನೋಡೋಣ ಇನ್ಯಾವುದಾದ್ರೂ ಬೇರೆ ಬೇರೆ ಜಾಗಗಳು ಕವರ್ ಮಾಡೋಕ್ಕಾಗುತ್ತಾ ಇಲ್ಲ ಅನ್ನೋದು. ಎಲ್ಲರೂ ಪಿಕ್ ಮಾಡಿದ್ದಾಯಿತು. ಇವ್ರು ನಮ್ಮ ಬಾಬಾ ಅಮಿತ್ ಅಂತ, ನಮ್ಮ ಅಕ್ಕ ಅರ್ಚನಾ, ಅಕ್ಕನ ಮಗ ಅರ್ಣವ್. ಸೊ ಇವನು ನಮ್ಮ ಫ್ಯಾಮಿಲಿಯಲ್ಲಿ ಮಿನಿ ಪುನೀತ್ ರಾಜ್ಕುಮಾರ್. ನೀವು ಪುನೀತ್ ರಾಜ್ಕುಮಾರ್ ಹಳೆ ಸಿನಿಮಾ ನೋಡಿದರೆ 2 ನಕ್ಷತ್ರಗಳು ಅವಾಗ ಹೇಗಿದ್ರು ಸೇಮ್ ಹಾಗೆ ಇರೋದು. ಇವನು ಸ್ವಲ್ಪ ಕಲರ್ ಚೇಂಜ್ ಅಷ್ಟೇ. ಸರಿ, ಹೊರಡೋಣ ಹಾಗಿದ್ರೆ ಈಗ ಮಂತ್ರಾಲಯಕ್ಕೆ. ಪೆಟ್ರೋಲ್ ಬಂಕ್ಗೆ ಬಂದ್ವಿ. ಇಲ್ಲೇ ಕಾರ್ ಪಾರ್ಕ್ ಮಾಡಿದೆ. ಲೇಡೀಸ್ಗೂ ಕೂಡ ವಾಶ್ರೂಮ್ಗೆಲ್ಲ ಚೆನ್ನಾಗಿದೆ. ಇಲ್ಲಿ ಮೇಲ್ಗಡೆ ಇಲ್ಲೊಂದು ಚಿಕ್ಕ ರೂಫ್ ಟಾಪ್ ಥರ ಇದೆ. ಇಲ್ಲಿ ಈಗ ಊಟಕ್ಕೆ ನಿಲ್ಲಿಸಿದ್ದೀವಿ. ನಾವು ಮನೆಯಿಂದನೇ ಊಟ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಬಂದಿದ್ವಿ. ಸೊ ನೋಡಿ, ಎಲ್ಲ ಇಲ್ಲಿ ಕೂತಿದ್ದಾರೆ. ಅರ್ಣವ್, ಏನು ತಿಂತಿದ್ಯಾ? ಎಲ್ಲ ಚಪಾತಿ, ಜಾಮ್. ನಮಗೇನಿದೆ? ಉಪ್ಪಿಟ್ಟ. ಬಿಸಿ ಬಿಸಿ ಇದೆ. ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಅನಂತಪುರಲ್ಲಿ ಪೆಟ್ರೋಲು 115 ರೂಪೀಸ್ ಆಗಿದೆ ಈಗ. ಉಪ್ಪಿಟ್ಟು ರೆಡಿ ಆಗಿದೆ ನಮಗೆ. ಉಪ್ಪಿಟ್ಟಿಗೆ ಇವರು ಯಾರಿಗಾನ ಬೇಕಾ ಮೊಸರು? ಇಲ್ಲ, ನನಗೆ ಬೇಡ. ನಾವೀಗ ಅನಂತಪುರ ರೀಚ್ ಆಗಿದ್ದೀವಿ. ನೀವು ಇಲ್ಲಿ ನೋಡ್ಬೋದು ಯಾವ ಪ್ಲೇಸ್ ಅಂತ. ಗೆಸ್ ಮಾಡ್ತೀರಾ? ಇಟ್ಸ್ ಕಿಯಾ ಪ್ಲ್ಯಾಂಟ್. ನೋಡಿ, ಕಿಯಾ ಕಾರ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಸೊ ಆ ಜಾಗ ಬಹಳ ದೊಡ್ಡದಾಗಿದೆ, ಸಾಕಷ್ಟು ದೊಡ್ಡದಿದೆ ನೋಡಿ. ಈ ಸೈಡಲ್ಲೂ ಸಿಗುತ್ತೆ ನಿಮಗೆ, ಲೆಫ್ಟ್ ಸೈಡಲ್ಲೂ ಇದೆ ಕಿಯಾ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್, ಮತ್ತು ರೈಟ್ ಸೈಡಲ್ಲಿ ತುಂಬ ದೊಡ್ಡದಾಗಿದೆ.
ನೀವು ಅಬ್ಸರ್ವ್ ಮಾಡಿದ್ರೆ ಮುಂಚೆ ಇಲ್ಲೆಲ್ಲ ಶೆಲ್ಟರ್ ಥರ ಇತ್ತು, ಈ ಕಡೆ ಎಲ್ಲ ಶಾಪ್ಸ್ ಇತ್ತು. ಈಗ ಅದೆಲ್ಲ ಹೊಡೆದಾಕಿ ಮತ್ತು ಎದುರುಗಡೆ ರಾಘವೇಂದ್ರ ಸ್ವಾಮಿ ಸ್ಟ್ಯಾಚು ಒಂದಿತ್ತು, ಮತ್ತು ಕೃಷ್ಣ, ನಾಗಸರ್ಪ, ಇದರದ್ದೆಲ್ಲ ಒಂದು ಸ್ಟ್ಯಾಚುಗಳಿತ್ತು, ಆರ್ಟ್ ಸ್ಟ್ಯಾಚು ಇತ್ತು. ಅದೆಲ್ಲ ಫೋಟೋ ತೊಗೋತಿದ್ವಿ ಮುಂಚೆ. ಈಗ ಅದೆಲ್ಲ ಡೆಮೊಲಿಷ್ ಮಾಡಿದ್ದಾರೆ. ನೆಕ್ಸ್ಟು ಫ್ಯೂಚರ್ ಪ್ಲ್ಯಾನ್ ಯಾವ ಥರ ಇದೆ ಅನ್ನೋದು ಇಲ್ಲೊಂದು ಫೋಟೋ ಕೊಟ್ಟಿದ್ದಾರೆ. ಸೊ ನಾನು ಅದನ್ನು ತೋರಿಸ್ತೀನಿ ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ಫ್ಯೂಚರಲ್ಲಿ ಯಾವ ಥರ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಅನ್ನೋದು ಎಂಟ್ರೆನ್ಸಿಂದ. ಈ ಮುಂಚೆ ನೀವು ಯಾರಾದರೂ ಬಂದಿದ್ದರೆ ನೀವು ನೋಡ್ಬೋದಿತ್ತು ಎಂಟ್ರೆನ್ಸಲ್ಲಿ. ಇಲ್ಲಿ ನೋಡಿ, ಅಲ್ಲಿ ಎದುರುಗಡೆ ರಾಘವೇಂದ್ರ ಸ್ವಾಮಿ ಸ್ಟ್ಯಾಚ್ಯೂ ಎಲ್ಲ ಇತ್ತು. ಸೊ ಎಷ್ಟೋ ಜನ ಬಂದ ತಕ್ಷಣ ಅಲ್ಲಿ ಫೋಟೋ ತಗೋತಾ ಇದ್ರು. ಇನ್ಮೇಲೆ ಹೀಗಿರುತ್ತೆ, ಇದು ಮೇನ್ ಎಂಟ್ರೆನ್ಸ್ ಗೇಟ್, ಮತ್ತು ಇದು ಒಳಗಡೆ ಗೇಟಿಂದ ಎಂಟ್ರಿ ಆದಮೇಲೆ ಸೊ ಈ ಥರ ಕಾಣಿಸುತ್ತೆ. ಸದ್ಯಕ್ಕೆ ಈಗ ಎಂಟ್ರೆನ್ಸಲ್ಲಿ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ನೋಡಿ, ಎಂಟ್ರೆನ್ಸ್ ಅಲ್ಲಿದೆ. ಇವಾಗ ನಾವು ಬೆಳಿಗ್ಗೆ ತುಂಗಭದ್ರಾ ನದಿ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಬಂದಾದ್ಮೇಲೆ ಒಳಗಡೆ ದರ್ಶನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತೊಗೊಂಡೋಗೋಕ್ಕೆ. ನೋಡಿ, ಇಲ್ಲಿ ಮಾಂಚಾಲಮ್ಮ ಸನ್ನಿಧಿ ಎದುರುಗಡೆ ಇಲ್ಲಿ ಮುಂಚೆ ನಿಮಗೆ ಇಲ್ಲಿ ನೋಡಿದ್ರೆ ಕೃಷ್ಣ ಮತ್ತು ಸರ್ಪ ಇರೋದೆಲ್ಲ ಸ್ಟ್ಯಾಚು ಇತ್ತು, ಫೌಂಟೇನ್ ಥರದ್ದು. ಅದೆಲ್ಲ ಇಲ್ಲ, ಈಗ ಅದು ರಿಮೂವ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಸಾಕಷ್ಟು ಬಂದಿದೆ.
ಇವರು ದರ್ಶನ ತಗೊಂಡ ನಂತರ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಸಜೀವ ಬೃಂದಾವನಸ್ಥರಾಗುತ್ತಾರೆ. ಇದು ಲಕ್ಷ್ಮೀ ದೇವಿ. ಯಾವ ರೀತಿ ಮಂಚಾಲ ಮತ್ತು ರಾಘವೇಂದ್ರ ಸ್ವಾಮಿ ದೇವಾಲಯ ಪಕ್ಕದಲ್ಲಿ ಇದೆಯಲ್ಲ ಮಂತ್ರಾಲಯದಲ್ಲಿ, ಅದೇ ತರ ಈ ಲಕ್ಷ್ಮೀ ದೇವಿ. ಈ ನಮ್ಮ ಭಾಗದ ಜನರು ಎರಕಲಮ್ಮ ಅಂತ ಕರೀತಾರೆ, ಎರಕಲಮ್ಮ ದೇವಿ ಅಂತ ಕರೀತಾರೆ. ಮಂಗಳಾರತಿ ಮಾಡಿದ್ರೆ ಕುಂಕುಮ ಇದೆ ನೋಡ್ರಿ, ಮಹಾಲಕ್ಷ್ಮಿ ಕುಂಕುಮಲ್ಲಿ. ನೀನು ಪಕ್ಕ ನೋಡಲ್ಲಿ, ಹಿಂದೆ ನೋಡಲ್ಲ, ಅಲ್ಲಿ ನೋಡಲ್ಲ, ಸುಮ್ಮನಿದ್ ಬಿಡು. ಏನಾಗಲ್ಲ. ಅದ್ ನಾಯಿ ನೋಡು, ಆ ಕೋತಿ ನಾಯಿ ತೊಂದ್ರೆ ಕೊಡುತ್ತೆ. ಅವೆಲ್ಲ ಏನ್ ಮಾಡ ಫ್ರೆಂಡ್ಸ್ ಅವರು. ಬಾ ನಿಧಾನ ತಿರ್ಗಿಸ್ಕೊಳ್ಳಿ ಬೋಟ್, ಇದನ್ನು ತಪ್ಪನ್ನು ತಿರ್ಗಿಸ್ಕೊಳ್ಳಿ. ಇರಿ ಏನ ಕೂತ್ಕೋ. ಅರ್ಚ ಹಿಡ್ಕೊ. ಶೋಭೆ ತೀರ್ಥರು ಅಲ್ಲಿ ಅವನ ಪಕ್ಕದಲ್ಲಿ ಕೂತ್ಕೋ. ಪದ್ಮನಾಭ ತೀರ್ಥರು ಮತ್ತೆ ಯಾರು ಬರಬೇಕು? ನಾನು ಮಧ್ಯದಲ್ಲಿ ನಿಂತ್ಕೋಬೇಕಣ್ಣ. ಮಧ್ಯ ನಿಂತ್ಕೊಳ್ಳೋಕ್ಕೆಲ್ಲ ಆಗಲ್ಲ, ಇಲ್ಲ ಮೇಲೆ. ಇದು ನವಬೃಂದಾವನ, 9 ಯತಿ ಮುನಿಗಳ ಬೃಂದಾವನ ಇಲ್ಲಿ ಇರೋದು. 2 ಇಯರ್ಸ್ ಬ್ಯಾಕು ಯಾರೋ ಒಂದಷ್ಟು ಜನ ಕಿಡಿಗೇಡಿಗಳು ಎಲ್ಲ ಡೆಮಾಲಿಷ್ ಮಾಡೋಕ್ಕೆ ಟ್ರೈ ಮಾಡಿದರು. ಸೊ ಹಾಗಾಗಿ ಅವಾಗಿಂದ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ. ಓ